ಆಮೇಲೆ ಆಫೀಸರ್ಸ್ಗಳು ಯಾರು ನೇರವಾಗಿ ದುಡ್ಡನ್ನ ಮುಟ್ಟಲ್ಲ, ಲಂಚದ ಹಣನ ಮುಟ್ಟಲ್ಲ, ಜೊತೆಗೆ ಅವರು ಹೇಳಲ್ಲ, ಮಾತಾಡಲ್ಲ. ಸೊ ಅವರೆಲ್ಲರೂ ಒಬ್ಬೊಬ್ಬ ಆಫೀಸರು 3 ಜನ 4 ಜನ ಕಾನ್ಮನ್ಗಳನ್ನ ಇಟ್ಕೊಂಡಿರ್ತಾನೆ, ಅಲ್ಲಿ ಡ್ರೈವರ್ ರೂಪದಲ್ಲೋ ಇನ್ನೊಂದೋ ಮತ್ತೊಂದು ಇಟ್ಕೊಂಡಿರ್ತಾನೆ. ಈ ಸಂದರ್ಭದಲ್ಲಿ ಅವರ ಕಾನ್ಮನ್ಗಳು ಕೇಳಿದಾಗ, ದುಡ್ಡು ಕೇಳಿದಾಗ, ಅಥವಾ ಆಫೀಸರ್ ಬಂದು ಈ ಕೆಲಸ ಅವ್ರನ್ನ ಮಾತಾಡ್ಸ್ಕೊಂಬಾ ಅಂತ ಹೇಳಿದಾಗ, ಇದನ್ನು ಹೆಂಗೆ ನಿಮ್ಮ ಹತ್ರ ಕಂಪ್ಲೇಂಟ್ ಹೆಂಗೆ ಮಾಡ್ಬೇಕು ಸರ್? ಆಫೀಸರ್ ನೇರವಾಗಿ ಏನೂ ಕೇಳೋದಿಲ್ಲ. ಹೌದು. ಸೊ ಡೈರೆಕ್ಟ್ ಡಿಮ್ಯಾಂಡ್ ಇಲ್ಲದಂದರೆ ಕೂಡ ನಮಗೆ ಏನಂದರೆ ಫಸ್ಟು ಏನು ಎವಿಡೆನ್ಸ್ ಇದೆ ಅದು ಪ್ರಕಾರ ನಾವು ಕೇಸ್ ಬುಕ್ ಮಾಡಿ, ಸೊ ಅದರಲ್ಲೊಂದು ಪದಗಳಿರುತ್ತವೆ, ಒಪ್ಟೇನ್ಸ್ ಆರ್ ಅಟೆಂಪ್ಟ್ಸ್ ಟು ಒಪ್ಟೇನ್ ಅಂತ ಇರುತ್ತೆ. ಅಂದರೆ ಪ್ರಯತ್ನ ಮಾಡಿದರೂ ಕೂಡ ಅಟೆಂಪ್ಟ್ಸ್ ಟು ಒಪ್ಟೇನ್, ಅವ್ರು ಲಂಚ ತೊಗೊಳ್ಳಿಕ್ಕೆ ಪ್ರಯತ್ನ ಮಾಡಿದರೂ ಕೂಡ 7 ಸ್ಮಾಲ್ ಎದಲ್ಲಿ ನಮಗೆ ಅಫೆನ್ಸ್ ಆಗುತ್ತೆ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್. ಸೊ ಅವ್ರು ಇಂಡೈರೆಕ್ಟಾಗಿ ಹೇಳೋದು, ಸಪೋಸ್ ಯಾರಾದರೂ ಅರ್ಜಿದಾರರು ಯಾರೋ ಸರ್ಕಾರಿ ಕಚೇರಿಗೆ ಹೋಗಿದ್ರು, ಅವರು ಇಲ್ಲ ಡೈರೆಕ್ಟ್ ನೀವು ಹೇಳಿದಂಗೆ ಡೈರೆಕ್ಟ್ ಕೇಳಲ್ಲ, ದುಡ್ಡು ಕೇಳಲ್ಲ, ಅವ್ರೇನು ಹೇಳ್ತಾರೆ ನಮ್ಮ ಡ್ರೈವರ್ ಜೊತೆ ಮಾತಾಡಿ ಅವ್ರು ನೋಡ್ಕೊತಾರೆ ಅಂತ. ಸಪೋಸ್ ಅದೊಂದು ನಮಗೆ ಒಂದು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಆಗುತ್ತೆ, ಅದೊಂದು ಕರೆಕ್ಟ್ ಇನ್ಫಾರ್ಮೇಷನ್ ಆಗುತ್ತೆ. ಆ ಡ್ರೈವರು ಸಪೋಸ್ ಮಾತಾಡೋದಲ್ಲಿ ನಾನು ಸಾಹೇಬ್ರ ಹತ್ರ ಮಾಡಿಸ್ಕೊಡ್ತೀನಿ ಅಂತ ಇದು ಮಾಡ್ತಾರೆ. ಅದಾದ ನಂತರ ಇಸ್ಕೊಂಡುವಾಗ ಸಪೋಸ್ ಅರ್ಜಿದಾರ ಕೇಳಿದ್ರು ಮತ್ತು ಕೆಲಸ ಆಗುತ್ತಾ ಸರ್ ಅಂದರೆ ಫೋನ್ ಮಾಡಿ ಆಫೀಸರ್ ಜೊತೆ ಮಾತಾಡಿಸಿ, ಸರ್ ದುಡ್ಡು ತೊಗೊಂಡಿದ್ದೀನಿ, ಅವರ ನಿಮ್ಮ ಮುಖಾಂತರ ಕಲೆಕ್ಟ್ ಆಗಿದೆ, ಅದು ಸಾಕು ನಮಗೆ. ಸೊ ಆ ಥರ ಇಂಡೈರೆಕ್ಟದ್ದು ಕೂಡ ನಮಗೆ ಒಂದು ಎವಿಡೆನ್ಸ್ ಆಗುತ್ತೆ, ನಮ್ಮ ಕೇಸ್ ಬುಕ್ ಮಾಡಿ ಅರೆಸ್ಟ್ ಮಾಡಲಿಕ್ಕೆ ನಮಗೆ ಒಂದು ಇದಾಗುತ್ತೆ.